ಪಾಕಿಸ್ತಾನದ ಸೇನೆಗೆ ತಕ್ಕ ಉತ್ತರ ಕೊಡಿ. ಸರ್ಕಾರ ಬಿಎಸ್ಎಫ್ ಯೋಧರಿಗೆ ಸೂಚನೆ ಕೊಟ್ಟಿದೆ. ನಿಮ್ಮದೇ ನಿರ್ಧಾರ, ನಿಮ್ಮದೇ ಪ್ರತೀಕಾರ, ಹೊಡೆದು ಬಿಸಾಕಿ. ಜಮ್ಮು ಸೆಕ್ಟರ್ನಲ್ಲಿ ಆರ್ಟಿಲರಿ ಶೆಲ್ ದಾಳಿ ಶುರು ಮಾಡಿದೆ ಪಾಕಿಸ್ತಾನ. ಅಖ್ನೂರ್, ರಜೌರಿ, SR4 ಸೆಕ್ಟರ್ನಲ್ಲೂ ಕೂಡ ಫೈರಿಂಗ್ ನಡೀತಾ ಇದೆ. ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡಿ. ಮನಸೋ ಇಚ್ಛೆ ಪ್ರತ್ಯುತ್ತರ ಕೊಡಿ. ಪಾಕಿಸ್ತಾನ ಸೇನೆ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು, ಆ ರೀತಿ ಉತ್ತರ ಕೊಡಿ. ಅದರ ಯೋಗ್ಯತೆಗೆ ತಕ್ಕದಾದಂಥ ಉತ್ತರ ಕೊಡಿ. ಸರ್ಕಾರ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಹೆಂಗೆ ಬೇಕೋ ಹಂಗೆ ಹೊಡಿರಿ ಅಂತ. ಇಷ್ಟು ಮಾತ್ರ ಅಲ್ಲ, ಇವತ್ತು ರಾತ್ರಿ ಇನ್ನಷ್ಟು ಏಟುಗಳು ಬಿದ್ದರೂ ಕೂಡ ಪಾಕಿಸ್ತಾನಕ್ಕೆ ಅಚ್ಚರಿ ಇಲ್ಲ. ನಿನ್ನೆ ನಾವು ಅಂದ್ಕೊಂಡ್ವಿ, ಯಾಕೋ ಇದ್ದಕ್ಕಿದ್ದಂಗೆ ನಿನ್ನೆ IMF ಮತ್ತೊಂದಷ್ಟು ಸಾಲ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಅಂತಂದರೆ ಏನಿದೆ ಅರ್ಥ? ಯಾವ ಕಾರಣದಿಂದ? ಇಲ್ಲ, ಒಂದಷ್ಟು ನಿಯಮಾವಳಿಗಳನ್ನು ಹಾಕೇನೆ ಇವರು ಸಾಲ ಕೊಟ್ಟಿದ್ದಾರೆ. ಬಾಯಿ ಮುಚ್ಕೊಂಡಿರಬೇಕು. ಕೊಟ್ಟಿರುವಂಥ ಸಾಲನ ಈ ರೀತಿ ಯುದ್ಧಕ್ಕೆ ಪದಕ್ಕೆ ಬಳಸಬಾರ್ದು. ಹಾಗಾದರೆ ಮಾತ್ರ ನಿಮಗೆ ಸಾಲ ಕೊಡ್ತೀವಿ ಅಂತ ಆ ನಿಯಮಗಳ ಅನ್ವಯನೇ ಸಾಲ ಕೊಡಲಾಗಿದೆ ಅಂತ ಅಷ್ಟೊತ್ತಿಗೆ ಪಾಕಿಸ್ತಾನ ಕೈಕಾಲು ಹಿಡಿದಿದೆ, ಕಾಲು ಬೂಟು ನೆಕ್ಕಿದೆ ಅಮೆರಿಕದ್ದು. ದಯವಿಟ್ಟು ನಿಲ್ಲಿಸ್ಬಿಡಿ, ಹೆಂಗಾದರೂ ಮಾಡಿ ನಮ್ಮನ್ನು ಕಾಪಾಡಿ ಅನ್ನುವಂಥ ಮನವಿ. ಯಾಕಂದರೆ ಅವರ ದೊಡ್ಡ ದೊಡ್ಡ ಕ್ಷಿಪಣಿಗಳು ದಿಲ್ಲಿ ತನಕ ಬರೋಕ್ಕಾಗಲಿಲ್ಲ, ಪಾಪ ಯೋಗ್ಯತೆ ಇರಲಿಲ್ಲ, ಅಲ್ಲಲ್ಲೇ ಮುರ್ಕೊಂಬಿದ್ವು. ಇನ್ನು ಕೆಲವೊಂದನ್ನು ಭಾರತ ಯಶಸ್ವಿಯಾಗಿ ಹೊಡೆದು ಹಾಕ್ತು. ಇದು ದರಿದ್ರ ಪಾಕಿಸ್ತಾನದ ಸ್ಥಿತಿ. ಈ ಮುಖಾಂತರ ಭಾರತ ಅದೆಷ್ಟು ಪವರ್ಫುಲ್ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಡ್ತು. ಇಡೀ ವಿಶ್ವ ಬೆರಗಾಗ್ತಾ ಇದೆ. ನನಗನ್ಸುತ್ತೆ 3 ದಿನಕ್ಕೆ ಈ ಮಕ್ಕಳದು ಇಷ್ಟು ಕತೆ ಅಂತಂದರೆ ಇನ್ನೊಂದು 3 ದಿವಸ ಅಥವಾ ಇನ್ನೊಂದು ಏನಾದರೂ ಒಂದು 30 ದಿವಸ ನಡೆದಿದ್ದಿದ್ರೆ ಪಾಕಿಸ್ತಾನದ ಭೂಪಟ ಬದಲಾಗಿಬಿಡ್ತಾ ಇತ್ತು. ಪಾಕಿಸ್ತಾನದಲ್ಲಿ ಒಂದು 2-3 ರಾಷ್ಟ್ರಗಳು ತಲೆ ಎತ್ತಿದ್ರು ಕೂಡ ರಾಷ್ಟ್ರದೊಳಗೊಂದು ರಾಷ್ಟ್ರ, ರಾಷ್ಟ್ರದೊಳಗೆ ಮತ್ತೊಂದು ರಾಷ್ಟ್ರ, ರಾಷ್ಟ್ರದ ಒಳಗಡೆಗೆ ಇನ್ನೊಂದು ರಾಷ್ಟ್ರ, 3 ರಾಷ್ಟ್ರಗಳು ತಲೆ ಎತ್ತಿ ನಿಂತಿದ್ದರೂ ಕೂಡ ಅಚ್ಚರಿ ಇಲ್ಲ. ಬಹುಶಃ ಪಾಕಿಸ್ತಾನ ಅದನ್ನು ಆಹ್ವಾನಿಸ್ತಾ ಇದೆ. ಯಾಕಂದರೆ ಈ ರೀತಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಿರುವಂಥ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡ್ತಿರುವಂಥ ಭಾರತದ ಉತ್ತರ ಬಹುಶಃ ಈ ಬಾರಿ ಯಾವ ರೀತಿ ಇರುತ್ತೆ ಅಂತಂದರೆ ಇನ್ನು ಯಾರೂ ಕೂಡ ಇವ್ರ ಕೂಗನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರು ವಿಮಾನ ಹಾರಿಸೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಸೇನಾ ನೆಲೆಗಳನ್ನು ಭಾರತ ಧ್ವಂಸ ಮಾಡಿಟ್ಟಿದೆ. ಎಲ್ಲಿ ತನಕ ಇಸ್ಲಾಮಾಬಾದ್ ತನಕ ನಮ್ಮ ಪ್ರಹಾರ ಮುಂದುವರೆದಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಪರಿ ಭಾರತ ಕೊಟ್ಟಿರಬೇಕು ಪಾಕಿಸ್ತಾನಕ್ಕೆ ಅನ್ನುವಂಥದ್ದು. 75 ವರ್ಷಗಳಲ್ಲಿ ಇಲ್ಲಿ ತನಕ ಅದರ ಮೇಲೆ ದಾಳಿಯಾಗಿಲ್ಲ. ಇಲ್ಲಿ ತನಕ ಇಸ್ಲಾಮಾಬಾದ್ ತನಕ ಹೋಗಿ ಕಪಾಳ ಕೊಡ್ತಿದ್ದೀವಿ ಅಂತಂತಂದರೆ ಅರ್ಥ ಮಾಡ್ಕೋಬೇಕು ಪಾಕಿಸ್ತಾನದ ಸ್ಥಿತಿ, ಪಾಕಿಸ್ತಾನದ ದುರ್ಗತಿ ಎಲ್ಲಿಗೆ ಬಂದು ನಿಂತಿದೆ ಅಂತ. ಭಿಕ್ಷೆ ಎತ್ತಿರುವಂಥ ರಾಷ್ಟ್ರ. ಇಷ್ಟೆಲ್ಲ ಆದಮೇಲೂ ಕೂಡ ಅಲ್ಲಿ ಇಲ್ಲಿ ಒಂದಷ್ಟು ಈ ಹಾರಾಡಿಸ್ತಾ ಇದೆ, ಒಂದಿಷ್ಟು ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಬಹುಶಃ ಏನು ಅಂದರೆ ನನಗನ್ನಿಸುತ್ತೆ ಇವತ್ತು ರಾತ್ರಿ ಇವರ ಬಾಯಿ ಬಂದಾಗಬೇಕು, ಅಷ್ಟರ ಮಟ್ಟಿಗೆ ಭಾರತ ಕೊಡುವಂಥದ್ದು ನಿಶ್ಚಿತ.